ಸಚಿವ ಸ್ಥಾನಕ್ಕೆ ಹಪಹಪಿಸ್ತಾ ಇದ್ದ ಸಿದ್ದು ಆಪ್ತನಿಗೆ ಶಾಕ್ ಕೊಟ್ಟಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು ಮತ್ತೊಮ್ಮೆ ಸ್ಥಾನವನ್ನ ಅಲಂಕರಿಸಬೇಕು ಅಂತಿದ್ದ ಶಾಸಕರಿಗೆ ಶಾಕ್. ಇಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಹೇಳಿ ರಾಜ್ಯಪಾಲರಿಗೆ ತಿಳಿಸಿದ್ದು. ಈಗ ರಾಜ್ಯಪಾಲರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಪ್ರಾಸಿಕ್ಯೂಷನ್ಗೆ. ಮತ್ತೊಂದು ಶಾಕ್. ಈಗ 187 ಕೋಟಿ ರೂಪಾಯಿ ಹಗರಣದ ಸಂಬಂಧ ಜೈಲು ಸೇರಿದ ನಾಗೇಂದ್ರ ಅವರಿಗಿದೆ. ಸುಮಾರು 187 ಕೋಟಿ ಅಕ್ರಮ ಆಗಿದ್ದು ಬೇರೆ ಬೇರೆ ಬ್ಯಾಂಕುಗಳಿಗೆ ವರ್ಗಾವಣೆಯಾಗಿತ್ತು. ಅದನ್ನ ಬೇರೆ ಬೇರೆ ರಾಜ್ಯಗಳ ಚುನಾವಣೆಗೆ ಬಳಸಿಕೊಳ್ಳಲಾಗಿತ್ತು, ಲೋಕಸಭೆಗೂ ಬಳಸಿಕೊಳ್ಳಲಾಗಿತ್ತು. ಈ ರೀತಿ ಸಾಕಷ್ಟು ಆರೋಪಗಳು ಕೇಳಿ ಬಂದ ಹಿನ್ನೆಲೆ ಪರಪ್ಪನ ಅಗ್ರಹಾರ ಜೈಲು ಕೂಡ ಸೇರಿದ್ರು. ಇತ್ತೀಚೆಗಷ್ಟೇ ರಿಲೀಸ್ ಆದ ನಂತರ ತಾವು ಮತ್ತೊಮ್ಮೆ ಸಚಿವ ಸ್ಥಾನವನ್ನು ಅಲಂಕರಿಸಬೇಕು ಅನ್ನುವಂತಹ ಇಂಗಿತ ಕೂಡ ಇತ್ತು. ಬಟ್ ಈಗ ಶಾಕ್ ಏನು ಅಂದ್ರೆ ಇಡಿ ಚಾರ್ಜ್ ಶೀಟ್ನಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಲಿಕ್ಕೆ ಅಸ್ತು ಅಂದಿದ್ದಾರೆ ಗವರ್ನರ್. ಹಾಗಾಗಿ ಮತ್ತೊಮ್ಮೆ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಂತಹ ಬಿ ನಾಗೇಂದ್ರಗೆ ಮಾಸ್ಟರ್ ಸ್ಟ್ರೋಕ್.